ಸೊ ಆ ಥರ ಏನಕ್ಕೆ ಕೇಳಿ ಆ ಮೂಮೆಂಟ್ ಬರ್ಬೇಕಂದ್ರೆ ಇಲ್ಲೊಂದು ಟೆಂಡನ್ ಇರುತ್ತೆ, ಕರೆಕ್ಟಾ? ಇವಾಗ ನಾನು ಈ ಥರ ಫೋಲ್ಡ್ ಮಾಡಿದ್ರೆ ಇಲ್ಲಿ ಟೆಂಡನ್ ಇಲ್ಲಿ ಫುಲ್ ಸ್ಟಾರ್ಟ್ ಆಗ್ತದೆ. ಯು ಕ್ಯಾನ್ ಫೀಲ್ ಇಟ್ ರೈಟ್ ಸರ್? ದಿಸ್ ಮಸಲ್ ಏನಿದೆ ಈ ಮಸಲ್ ಆಕ್ಟ್ ಆಗ್ತಾ ಇದೆ. ಸೊ ನಾನು ಚೆಕ್ ಮಾಡ್ತಾ ಇದ್ದೀನಿ ಅದರಿಂದ ಮೂಮೆಂಟ್. ಸೊ ಏನೇ ಟೋನ್ ಚೆಕ್ ಮಾಡಬೇಕಂದ್ರೆ ಮೂಮೆಂಟ್. ಸೊ ಯಾವ ಥರ ನಾವು ಮೂವ್ಮೆಂಟ್ ಮಾಡ್ತಿದ್ದೀವಿ ಅದರಿಂದ ಸಿಂಪಲ್ ಆಗಿ ಈ ಥರ ಬೆಂಡ್ ಮಾಡಿ ನೋಡಿದ್ರೆ ಸಾಕು, ಟೋನ್ ಗೊತ್ತಾಗುತ್ತೆ ನಿಮಗೆ. ಮಸಲ್ಲು ಎಲ್ಲ ಏನಿದೆ ಅಂತ ಅದು ಗೊತ್ತಾಗುತ್ತೆ. ಸೊ ಹೌ ಡು ವಿ ಅಸಿಸ್ಟ್ ಮೀನ್ಸ್ ಜಸ್ಟ್ ಮೂವ್ಮೆಂಟ್. ಇಟ್ಸ್ ಎ ಸಿಂಪಲ್ ಮಸಲ್ ಟೋನ್ is there. Resistance against the movement. That's all. So now I am moving like this, my joint. Okay. This muscle is resisting either tight or either loose. ಎರಡರಲ್ಲಿ ಒಂದು ನೋಡಿ ಕಾಣಿಸ್ತಿದೆಯಾ? ಈ ಬೈಸೆಪ್ ಮಸಲ್ನ ಇವಾಗ ನಾನು ಫೋಲ್ಡ್ ಮಾಡಿದಾಗ ನೋಡಿ ಫುಲ್ ಟೈಟ್ ಆಯ್ತು, ಅದು ಮತ್ತೆ ಎಕ್ಸ್ಟೆಂಡ್ ಮಾಡ್ತೀನಿ ಫುಲ್ ಲೆಂತ್ ಆಯಿತು. ಓಕೆನಾ? ಇದು ಯಾವಾಗ ಫುಲ್ ಟೈಟಾಗಿ ಮಸಲ್ ಹೋಲ್ಡ್ ಮಾಡುತ್ತೋ ಅವಾಗ ನಂದು ಕಾಂಟ್ಯಾಕ್ಟ್ ಆಗುತ್ತೆ, ಇದ್ರಲ್ಲಿ ಬಿಡಲ್ಲ, ಕೆಳಗೆ ಬೀಳಕ್ಕೆ ಬಿಡಲ್ಲ. ಸೊ ಮಸಲ್ ಆಕ್ಟ್ ಆಗ್ತಾ ಇದೆ. ಅದರಿಂದನೇ ನಾವು ಅದನ್ನು ಚೆಕ್ ಮಾಡ್ತಿದ್ದೀವಿ, ಇದರ ಮಸಲ್ ಇಸ್ ಟೈಟ್ ಅರೆ ಲೂಸ್. ಯಾಕಂದ್ರೆ ನಾವು ಇದ್ರ ಮೇಲೆ ಬೇಸ್ನ ನಾವು ಸ್ಟ್ರೆಚಿಂಗ್ ಕೊಡೋದು. ಸುಮ್ಮನೆ ಸ್ಟ್ರೆಚಿಂಗ್ ಕೊಡ್ತೀವಾ? ಇಲ್ಲ ಅಲ್ವಾ? ಆ ಮಸಲ್ ಟೈಟ್ ಇದ್ರೆ ಮಾತ್ರ ಕೊಡೋದು. ಸೊ ಡಿಪೆಂಡ್ಸ್ ಅಪಾನ್ ದಿಸ್ ಓನ್ಲಿ ವಿ ವಿಲ್ ಗಿವ್ ಸ್ಟ್ರೆಚಿಂಗ್. ಇದರ ಮಸಲ್ ಇಸ್ ಟೈಟ್ ಅರೆ ಲೂಸ್. 50% might be my myself. It's correct, sir. Thank you.